ವಿರೂಪಾಕ್ಷಿ ಅವರ ಅದಾರನಪ್ಪ. ಏನು ಮಾಡತ್ತೀರಿ? ಓ, ಶಾನ್ ಭೋಗ್ರ. ಶಾನ್ ಭೋಗ್ರ? ಹ್ಞೂನಪ್ಪ, ಶಾನ್ ಭೋಗ. ಅದಾರ ಅಮ್ಮಾರು ಗೌಡ್ತಾರು? ಅದಾರ್ರಿ. ಕರ್ಕೊಂಬಂದ್ರ್ಯಾ ತಂಗ್ಯಾವನ್ನ? ಆರಾಮದಾರ ತಂಗ್ಯಾವ? ಹ್ಞೂ ರೀ ಶಾನ್ ಭೋಗ್ರ, ಬರ್ರಿ ಕುಂದ್ರು ಬರ್ರಿ. ಅವಾ ನೋಡಿಲ್ಲಿ ಶಾನ್ ಭೋಗ್ರು ಬಂದಾರ. ಅಪ್ಪ ಬಂದೆ. ಬರ್ರಿ ಶಾನ್ ಭೋಗ್ರ, ಅಲ್ಲೇ ನಿಂತಿರಲ್ಲ, ಒಳಗೆ ಬರ್ರಿ. ಅರೆ ಮನೆಗೆ ಬಂದಂಗೆ ಮಾಡ್ತೀರಿ, ಬರ್ರಿ. ನಮಸ್ಕಾರ ರೀ ಗೌಡ್ತಾರ. ಆರಾಮದಲ್ರಿ ತಂಗ್ಯಮ್ಮ? ಹಂಗ ಮಾತಾಡ್ಸ್ಕೊಂಡು ಇನ್ನೊಂದು ವಿಷಯ ನಿಮಗೆ ಹೇಳಬೇಕಿತ್ತು. ಅದನ್ನು ಹೇಳಕ್ಕಂತನೇ ನಾನು ಬಂದೆ. ನಿಮಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಊರಾಗೆಲ್ಲರೂ ಮಾತಾಡ್ತಾರ. ಆದ್ರೆ ಅದರಿ ನನ್ನ ಮಗಳು ಕಳ್ತನ ಮಾಡ್ಕೊಂಡು ಹೋಗೋದು ಅದ ಸುದ್ದಿನ ಹೌದಿಲ್ಲ? ಗೊತ್ತೈತ್ರಿ ನಂಗೆ. ಆಕಿ ಮನೆಯಾಗಿರೋವೆಲ್ಲಾನು ಸಾಮಾನು ಮಾರ್ಕೊಂಡು ತಿನ್ಬೇಕಂತ ಬಂದಿದ್ಲ, ನನಗೆ ಗೊತ್ತೈತಿ. ಈ ಹುಡುಗಿ ಅಜ್ಜಗಾಲ್ ಮನ್ಯಾಗ ಇರ್ತಿತ್ತ, ಮತ್ತು ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಿಲ್ಲ. ಮತ್ತು ಈ ಹುಡುಗಿ ಮಕ್ಕೊಂಡಾಗ ಎದ್ದು ನಿಂತಾಗ ಮತ್ತು ನಾವು ಏನಾರ ಒಂದಿಟ್ಟು ಆಚೆ ಕಿಚ್ಚಕ್ಕೆ ಹೋದಾಗ ಆಕಿ ಮಾಡ್ಯಾಳ. ನನಗೆ ಗೊತ್ತೈತ್ರಿ, ನನಗೆ ಅದೆಲ್ಲ ಹೇಳ್ಯಾರ. ನಿನ್ನೆ ರಾಧಾಬಾಯಿ ಅಕ್ಕರ್ ಬಂದಿದ್ದಾರೆ. ಅವ್ರು ಪಾಪ ಅವ್ರ ಉಣಗಿದ್ದ ನಮ್ಮ ಉಣಿವರೆಗೂ ಬಂದು ಹೋಗ್ಯಾರ. ಅವ್ರು ಹೇಳೋಗ್ಯಾರ ವಿಷಯನ. ಹೌದನ್ರಿ? ಮತ್ತೇನ್ರ ಬ್ಯಾರೆ ವಿಷಯ ಏನ್ರ ಹೇಳಿದ್ರನ್ರಿ ಬಾಯಾರ? ಬೇರೆ ವಿಷಯ ರೀ, ಬೇರೆ ವಿಷಯನೂ ಹೇಳಿಲ್ ಬಿಡ್ರಿ. ಅದ ಕರ್ಕೊಂಬಂದಿರನ್ನು ಸೊಸಿನಂತ ಬಂದು ಮಾತಾಡಿಸಿ ಅದ ಹಿಂಗೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ಲು. ನಾವು ನೋಡೀವಿ, ನಮ್ಮ ಇತ್ತಲ್ಲ ನಿಮ್ಮ ಬಾಕ್ಲ ನೋಡೀವಿ ನಾವು ಅಂತ ಅಂದ್ರಿ ಅವ್ರು. ಅಷ್ಟೇ. ಏನ್ ನಮ್ಮ ಓಣ್ಯಾರ ದೂರ ಅಲ್ರಿ, ಊರರ ದೊಡ್ಡದಲ್ಲ. ಎಲ್ಲ ಮಾಡೋದು ಎಲ್ಲರಿಗೂ ಗೊತ್ತಾಗತ್ತ. ನಾನು ಆ ವಿಷಯದ ಬಗ್ಗೆ ಮಾತಾಡಕತ್ತಿಲ್ ಬಿಡ್ರಿ. ಏಟ ಮಾಡಿದ್ರು ಏಟ ತಿಂದ್ರು ನಿಮ್ಮ ಮಗಳ ಅದು ಯಾರು ಏನು ಅನ್ನಕ್ ಬರೋದಿಲ್ಲ ಅದಕ್ಕೆ. ಆ ವಿಷಯ ಅಲ್ರಿ, ವಿಷಯ ಒಂಚೂರು ಗಂಭೀರನ ಇತ್ತು. ಬರ್ರಿ ಶಾನ್ ಭೋಗ್ರ, ಕುಂದರ್ರಿ. ಏನು ವಿಷಯ ನನಗಂಕರ ಕರೆನ ಗೊತ್ತಾಗವಲ್ದು. ಏನಾತ್ರಿ? ನೀವು ದವಾಖಾನೆಗಿದ್ರಿ ನೋಡ್ರಿ. ಅಂದ್ರೆ ನೀವಿಲ್ಲಿ ಬಂದ್ರಿ. ನಿಮ್ಮ ಮಗಳ ಜೊತೆಗೆ ಒಂದಿಟ್ಟು ನಿಮಗೆ ಬೆಡ್ಸಾತು, ನೀವಕ್ಕೆ ಹೊಡೆದ್ರಲ್ಲ, ಹಿಂಗ ನಿನ್ನ ಕದಾಕೊಂಡು ಹೋಗಿದ್ದಕ್ಕೆ ಹಿಂಗಾತು ಅಂತ ಅಂದ್ರಿ. ಆಮೇಲೆ ಊರಾಗಿರೋರೆಲ್ಲರೂ ಬೈದ್ರು. ಅವರು ಊರ್ ಬಸ್ ಹತ್ಕೊಂಡು ಹೋದ್ರಿ. ನೀವು ಆಮೇಲೆ ನಿಮ್ಮ ಏನೇನೋ ಬಟ್ಟಿ ಪಟ್ಟಿ ಇದು ತೊಗೊಳವಿದ್ವು, ನೀವು ತೊಗೊಂಡ್ರಿ. ನಿಮ್ಮ ಪಾಡಿಗೆ ನೀವು ದವಾಖಾನಿಗೆ ನಿಮ್ಮ ಸೊಸೆ ಹತ್ರ ಹೋದ್ರಿ. ಆಮೇಲೆ ನೀವು ಯಾರೂ ಬರಲಿಲ್ಲ. ಇಲ್ಲಿ ಮುತ್ತಣ್ಣನ ಮ್ಯಾಗ ಬಿಟ್ಟೋಗಿದ್ರಿ ಮನಿ. ಅವಾಗ ನಿಮ್ಮ ಊರನ್ನಾರು ಬಂದಿದ್ದರಿ. ಅಂದ್ರೆ ನಿಮ್ಮ ಮಗಳದಳಲ್ರಿ ಮಾದೇವಿ ಗಂಡನ ಮನೆಯಾರು ಬಂದಿದ್ದರಿ. ಹೌದ್ರಾ? ಏನಂದ್ರಿ? ಯಾರ ಅವ್ರ ಮಾವ ಅತ್ತಿ ಅವ್ರು ಯಾರ ಬಂದಿದ್ರನ್ರಿ? ಮೊದ್ಲು ನೀವು ಹೊಡೆದ್ರಲ್ಲ, ಅವತ್ತು ಆಳ್ಮಕ್ಳು ಬಂದಿದ್ರಿ. ಅವರು ಆಳ್ಮಕ್ಳು ಬಂದು ಇಲ್ಲನ್ರಿ ಬಾಗ್ಲಕ್ಕಿತ್ತಲ್ಲ ಎಲ್ಲಿ ಹೋಗ್ಯಾರ ಅಂದ್ರೆ, ನಾವು ಹಿಂಗ ಎಲ್ಲಿ ಹೋಗ್ಯಾರನ್ನ ನಮಗೆ ಗೊತ್ತಿಲ್ಲ, ಹುಡುಗಿಗಂಕರು ತ್ರಾಸಾಗೈತಿ ಅಂತ ಅಂದಿವ್ರಿ ನಾವು. ಅದಕ್ಕೆ ಅವರು ಮಾದೇವೇರಿ ಎಲ್ಲಿ ಅಂತ ಕೇಳಿದ್ರು, ನಮಗೆ ಗೊತ್ತಿಲ್ಲ ಅಂದಿವ್ರಿ. ಮತ್ತೆ ನಮಗೂ ಏನು ಗೊತ್ತ್ರಿ ವಿಷಯ. ಆಮೇಲೆ ಊರನ್ನರ್ ಹಿರಿಯರು ಬಂದರ್ರಿ ಒಬ್ರು. ಅವ್ರು ಯಾರ ಅಂದರ್ರಿ, ಶಂಭುಲಿಂಗಪ್ಪ. ಅವರು ಬಂದರು. ಅವ್ರು ಹಿಂಗಾಗೈತಿ ಅಂತ ವಿಷಯ ಹೇಳಿ ನಮ್ಮ ಹತ್ರ ಮಾತಾಡಿ ಹೋದ್ರು. ನಾನು ಅವಾಗ ಪ್ರಯತ್ನ ಮಾಡಿದೆ ನಿಮಗೆ ತಿಳಿಸೋಣ ಅಂತಂದು. ಮತ್ತು ನೀವು ಒಂದು ದುಃಖದಾಗ ಅಗಲೇ ಇದ್ರಿ. ಮತ್ತೊಂದು ದುಃಖದ ವಿಷಯ ನಾನು ಹೇಳಲೇಬೇಡ ಅಂತ ನನಗೆ ತಿಳಿಲಿಲ್ಲ. ಅದಕ್ಕೆ ನಾನು ಹೇಳಲಿಲ್ಲ ನಿಮಗೆ. ಆಮೇಲೆ ನೀವು ಊರಿಗೆ ಬಂದ್ರಿ ನಿನ್ನೆ. ಮತ್ತು ಈಗೂ ಹೇಳಲಿಲ್ಲ ಅಂದ್ರೆ ನಾನು ತಪ್ಪಾಗುತ್ತೆ. ಅದಕ್ಕೆ ಹೇಳಕತ್ತೀನಿ. ದುಃಖದಾಗ ದುಃಖ ತಡ್ಕೊಳಕ ಶಕ್ತಿ ಆ ದೇವ್ರು ನಿಮ್ಗೆ ಕರೆನ ಕರುಣಿಸ್ಲಿ ಅಂತ ನಾ ಕೇಳಕತ್ತೀನಿ. ಶಾನ್ ಭೋಗ್ರ ಏನಾತ್ರಿ? ನೇರವಾಗಿ ಹೇಳ್ಬಿಡ್ರಿ ಏನು ವಿಷಯ ಅಂತಂದು. ಯಾಕೆ ಸುಮ್ಮನೆ ನೀವು ನಮಗೂ ಹೆದರ್ಸಕತ್ತೀರಂತೆ? ನಾನು ಏನಿಲ್ಲಪ್ಪ, ಏನಿಲ್ಲ. ಯಾಕಂದ್ರೆ ವಯಸ್ಸಾಗಿರೋ ಜೀವ ನಿಮ್ಮ ತಾಯಾರ್ದು. ಮತ್ತು ಏಟಾಗಲಿ ಮೊಮ್ಮಕ್ಳ ಮೇಲೆ ಪ್ರೀತಿ ಅಂತ ಇದ್ದ ಇರುತ್ತಾ? ಹ್ಞೂ ರೀ, ಈಗ ಮೊಮ್ಮಗಳರ ಬರ್ತಾಳ ಅಂತ ಒಂದು ಭಾಳ ಆಸೆ ಇಟ್ಕೊಂಡಿದ್ಲ ನಮ್ಮವ್ವ. ಮತ್ತು ಅದೆಲ್ಲ ನಿರಾಶೆ ಮಾಡಿಬಿಟ್ಲಲ್ಲ ನಮ್ಮ ತಂಗಿ. ಅದಕ್ಕೆ ಭಾಳ ಬೇಸರ ಆಗೈತಿ. ಅದೇನೋ ಖರೆ. ನಾನು ಆ ವಿಷಯ ಮಾತಾಡಕತ್ತಿಲ್ಲಪ್ಪ ವಿರೂಪಾಕ್ಷಿ. ನಿಮ್ಮ ತಂಗಿ ಗಂಡ ಬಂದು ಇಲ್ಲಿ ಇದ್ರಲ್ಲ, ಅವಾಗ ಅವು ಎರಡು ಹುಡುಗರು ಆಟಾಡಕ್ಕೆ ಹೋಗಿದ್ವಂತ, ಆಕಿ ಮಕ್ಕಳು. ಅವಾಗ ಗಂಡು ಹುಡುಗ ಮತ್ತು ಯಾನೆದ್ದು. ಆಕಿ ಹೆಣ್ಮಗಳು ಕೆರೆಗೆ ಬಟ್ಟೆ ಒಗ್ಯಕ್ಕೆ ಹೋಗಿದ್ರಂತ. ಇವ ಈಜಾಡಕತ್ತಿದ್ನಂತ. ಆಕಿನ ಇಳಿದು ನೀರಾಗ ಬಿದ್ಲಂತಂದು ದೊಡ್ಡ ಮೊಮ್ಮಗ ನಿಮ್ಮ ಮೊಮ್ಮಗ ಆಕಿನ ಕಾಪಾಡಕ್ಕೆ ಹೋದ್ನಂತ. ಆಕಿನ ಕಾಪಾಡ್ಯಾನ ಅಷ್ಟ ಅಂತ ಊರನ್ನವರು ಬಂದು ಎತ್ತ್ಯಾರ. ಆದ್ರೆ ಇವ ನೀರು ಕುಡಿದು ಸತ್ತು ಬಿಟ್ಟಿದ್ನಂತ. ಏನ್ ಹೇಳಕತ್ತೀರಿ ಶಾನ್ ಭೋಗ್ರ ನೀವು? ನನ್ನ ಮೊಮ್ಮಗ ಸತ್ಯ? ಅಯ್ಯಯ್ಯೋ ಮಾದೇವಿ, ಏನ್ಲೆ ನೀನು? ರೊಕ್ಕ ಅಂತಂದು ಎದಿ ಉದ್ದ ಬೆಳೆದ ಮಗನ್ ಕಳ್ಕೊಂಡಲ್ಲೇ ಮಾದೇವಿ. ಅಯ್ಯೋ ಯವ್ವ ಎಲ್ಲದಿಬೆ? ಸಮಾಧಾನ ಮಾಡ್ಕೋ, ಅಳಬೇಡ. ಶಾನ್ ಭೋಗ್ರ ಖರೆ ಹೇಳಕತ್ತೀರ? ವಿರೂಪಾಕ್ಷಿ,
ಈ ವಿಷಯದಾಗ ಸುಳ್ಳು ಹೇಳಿ ನನಗೇನು ಸಿಗುತ್ತಪ್ಪ? ಸುಳ್ಳು ಹೇಳಿದ್ರೆ ನೀನ ಹೇಳು ಹೋಲಿ, ಏನಾರು ಸಿಗುತ್ತಾ ನನಗೆ? 1 ರೂಪಾಯ್ದು ಏನಾರ ಲಾಭ ಐತಾ? ಇಲ್ಲಪ್ಪ ಇಲ್ಲ, ಈ ವಿಷಯನ ನಾನು ನಿನ್ನೆ ನೀವು ಬಂದ್ರಲ್ಲ ಊರಿಗೆ ಅವಾಗ ಹೇಳ್ಬೇಕಂದೆ. ಈಗ ಕೊನೆಗೆ ಮೊಮ್ಮಗನರ ನೋಡ್ತೀರನ ಅಂತಂದು ಅನ್ಕೊಂಡೇನ, ಆದ್ರೆ ಅದು ಹಿಂದಿನ ದಿನನ ಆಗೈತಿ. ಅಂದ್ರೆ ಆ ಹುಡುಗಿ ಯಾವಾಗ ಅಲ್ಲಿ ದವಾಖಾನ್ಯಾಗ ನೀವು ಆಪರೇಷನ್ ಮಾಡಿ ಕೂಸು ತೆಗೆದ್ರಿ ಅಂತ ಏನು ಹೇಳಿದ್ರಲ್ಲ, ಅವತ್ತ ಆಗೈತಿ. ನೀವು ಆಗಲೇ ಮತ್ತು ನಿಮ್ದಾಗಿತ್ತು ಅಂಥದ್ರಾಗ ಇದನ್ನ ಹೆಂಗೆ ಹೇಳಿ ನಾನು? ಮತ್ತು ಈಗ ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ, ಅವ ಕಣ್ಣಿಲ್ಲಾರ್ದು ಹೆಂಗೆ? ಅದಕ್ಕೆ ನಾನು ಅದನ್ನು ಯೋಚನೆ ಮಾಡಿ ನಾವೆಲ್ಲ ಊರನ್ನರು ಒಂದು 4-5 ಮಂದಿ ಹೋಗಿ ಬಂದ್ವಿ. ಮತ್ತು ಈಗಲೂ ನಿಮ್ಗೆ ವಿಷಯ ಹೇಳಿಲ್ಲ ಅಂದ್ರೆ ಸರಿ ಅಲ್ಲ ಅಂತೇಳಿ ಅದಕ್ಕೆ ಮುಂಜಾನೆ ಹೇಳಕ್ಕೆ ಬಂದಿ ನೋಡ್ರಿ. ಅಯ್ಯೋ ಮಾದೇವಿ, ಯವ್ವ ಮಾದೇವಿ, ಯಪ್ಪ ನನ್ನ ಮೊಮ್ಮಗನ ನೀನು ಕೊನೆ ನಿನ್ನ ಮಗನ್ನು ನೋಡ್ಲಿಲ್ಲಲ್ಲ ನಾನು. ಇದು ಎಂತ ಹಣೆ ಬರ ನನಗ, ಇನ್ ಎಂತ ಹಣೆ ಬರ. ಒಂದು ಕೂಸು, ಒಂದು ಮೊಮ್ಮಗ ಕಣ್ಣು ಬಿಡಕಿನ ಮುಂಚೆಗ ಸತ್ಯ, ಇನ್ನೊಂದು ಎದಿ ಉದ್ದ ಬೆಳೆದ ಮೊಮ್ಮಗ ಸತ್ಯಲ್ಲ. ಯಪ್ಪ ದೇವ್ರೆ, ನಿನಗೆ ಏನು ಅನ್ಯಾಯ ಮಾಡಿದ್ದೆ ಯಪ್ಪ? ನಾ ಪೂಜೆ ತಗರ ನಿನಗೆ ಏನು ಅರಕಳಿ ಮಾಡಿದ್ದೆ? ನಾನು ಏನು ಅರಕಳಿ ಮಾಡಿದ್ದೆ? ನನಗೆ ಯಾಗಿಂದ ಕಷ್ಟ ಹುಡುಗತ್ತೈತಿ ದೇವ್ರೆ. ನೀ ಎಂತ ಕ್ರೂರಿಯಾದಿ ನೀನ ದೇವ್ರಾಗಿ ಅಲ್ಲಿ ಆ ಮಗುನ ಆಕಿ ಬಲಿ ತಗೊಂಡಾಳ ಅಂತೇಳಿ ಇಷ್ಟಕ್ಕೊಂದು ಅನ್ಯಾಯ ಮಾಡಬಾರ್ದಾಗಿದ್ದಕ್ಕಿಗೆ ತಿಳಿದ ಮಾಡಿದ್ಲು ನನ್ನ ಮಗಳು. ಹಿಂಗೆಲ್ಲ ಮಾಡಾಕಿಗೆ ಯಾಕೆ ಹಿಂಗೆ ತೊಂದರೆ ಕೊಟ್ಟೆಪ್ಪ ದೇವ್ರೇ ಭಗವಂತ? ನೀನು ಆಕಿಗೆ ಯಾಕೆ ತೊಂದರೆ ಕೊಟ್ಟು? ನಿನಗೇನು ಅನ್ಯಾಯ ಮಾಡಿದ್ಲ ನನ್ನ ಮೊಮ್ಮಗಳು? ನನ್ನ ಮೊಮ್ಮಗೆ ಏನು ಅನ್ಯಾಯ ಮಾಡಿದ್ದ? ತಾಯಿ ಮಾಡಿದ ತಪ್ಪಿಗೆ ತಾಯಿಗೆ ಶಿಕ್ಷೆ ಕೊಡೋದು ಬಿಟ್ಟು ನನ್ನ ಮೊಮ್ಮಕ್ಕೆ ಯಾಕೆ ಶಿಕ್ಷೆ ಕೊಟ್ಟಿ? ಏನು ಅರಿದು ಕಂದಮ್ಮ, ಕಣ್ಣು ಪುಟ್ಟಿನ ಪ್ರಪಂಚ ನೋಡಿಲ್ಲದು. ಯಾಕೆ ಹಿಂಗೆ ಮಾಡಿದ್ ನೀನು? ಯಾಕೆ ಹಿಂಗೆ ಮಾಡಿದೆ ಭಗವಂತ? ಅಯ್ಯೋ ಭಗವಂತ, ಯಪ್ಪ ಮೊಮ್ಮಗನ ಸಮಾಧಾನ ಮಾಡ್ಕೊರಿ, ಕೊಡ್ತಾರ ಸಮಾಧಾನ ಮಾಡ್ಕೊಳ್ರಿ. ಅದಕ್ಕೆ ನಾವು ಹೇಳಿದ್ದಿಲ್ಲ. ಹೌದು, ಅದು ಕೂಸು ಸತ್ತಿದ್ರಕ್ಕಿಂತ ನಿಮ್ಮ ಮಗ ಸತ್ತಿರೋದು ಜಾಸ್ತಿ ನೋವಾಗತ್ತೆ. ಯಾಕಂದ್ರೆ ಇಷ್ಟು ವರ್ಷ ಬದುಕಿ 15-16 ವರ್ಷ ಅದ್ರ ಪ್ರೀತಿ ಉಂಡಿರ್ತಾರ. ಕೈಗೆ ಬಂದು ಮಗ ಬಾಯಿ ಬರಲಿಲ್ಲಲ್ಲ ಅಂತಂದು ಅದು ಅನ್ಸುತ್ತೆ, ಕೈಗೆ ಬಂತು ಬಾಯಿಗೆ ಬರಲಿಲ್ಲಲ್ಲ ಅಂತಂದು ಯಾ ತಾಯಿಗಾರ ಸಂಕಟ ಆಗತ್ತೆ. ಮತ್ತು ಹೊಕ್ಕಿರನ ನೋಡ್ರಿ, ಮಾತಾಡ್ಸಿ ಬರ್ತೀರನ ಇಬ್ರು. ಹ್ಞೂನ್ರಿ, ಹೋಗ್ಲೇಬೇಕಲ್ರಿ, ಹೋಗಬೇಕು. ನಿಮಗೆ ಒಂದಿಟ್ಟು ಪುಣ್ಯ ಬರುತ್ತೆ. ನನ್ನ ಸೊಸಿ ಒಂದೇ ಇರುತ್ತೆ, ನನಗೆ ಬೇರೆ ಯಾರ ಮ್ಯಾಗೂ ನಂಬಿಕೆ ಇಲ್ಲ. ಒಂದ ಸೊಸಿ ಇರುತ್ತಾ? ಇದು ನನ್ನ ಗಂಡ ಅನ್ಸ್ಕೊಂಡು ಅವ್ನ ಮ್ಯಾಗಂಕ್ರು ಮೊದಲು ನಂಬಿಕೆ ಇಲ್ರಿ. ದಯಮಾಡಿ ಅಕ್ಕರ್ನ ಒಂದಿಟ್ಟು ಕಳಿಸ್ಕೊಡ್ರಿ, ಪುಣ್ಯ ಬರುತ್ತೆ ನಂಗೆ ನಿಮ್ಗೆ. ಅಕ್ಕರ್ನ ಒಂದಿಟ್ಟು ಕಳಿಸ್ಕೊಡ್ರಿ. ಸಾವಿತ್ರ ಅಕ್ಕರ್ ಬರಲಿಲ್ಲ ಒಂದಿಟ್ಟು ಇರ್ಲಿಕ್ಕೆ ಜೊತೆಗೆ. ಹಂಗ ರಾಧಾಬಾಯರ್ಗೂ ಹೇಳ್ತೀನಿ, ಅವರು ಇರ್ತಾರ ಜೊತೆ ಇತ್ರ ಒಂದಿಟ್ಟು ಆಸರ ಆಗತ್ತ. ಅಯ್ಯೋ ಯಾಕಾಗಲ್ರಿ ಕೊಡ್ತಾರ? ಏನು ದೊಡ್ಡ ಮಹಾರಿ ಒಂದ ಊರಾಗ ನಾವು ಅಕ್ಕ ತಂಗಿ ಇರ್ತಾರ ಅಂತ ಅಕ್ಕ ತಮ್ಮಂತರ ಅದೀವಿ ನಾವು. ನಾನು ಯಾವತ್ತೂ ಅಲ್ಲೇನಲ್ರಿ ಕಳಿಸ್ಕೊಡ್ತೀನಿ ರೀ ಸಾವಿತ್ರಿನ. ನೀವು ಹೋಯ್ ಬರ್ರಿ. ರಾಧಾಬಾಯರ್ಗೇನು ಹೇಳಕ್ ಹೋಗ್ಬೇಡ್ರಿ. ನನ್ನ ಮಗಳು ಬಂದಾಳ, ನನ್ನ ಮಗಳು ಆಕಿ ಜೋಡಾಗಿರ್ತಾಳ. ನೀವೇನು ಮತ್ತೆ ಅಡಿಗೆ ತಲೆ ಕಿಸ್ಕೊಬಿಡ್ರಿ. ನಮ್ಮ ಮನೆಯಿಂದ ಎಲ್ಲ ತರ್ತೀವಿ. ಅವರು ಪಾಪ ಬ್ರಾಹ್ಮಣರ ಮಂದಿ ಪಾಪ ಬರ್ತಾರ, ಇಲ್ಲ ಹಿಂದ್ಮುಂದೆ ನೋಡ್ತಾರ. ಅವ್ರ ರಾಧಾಬಾಯರು ಬೇಡ. ಅವರು ಹಂಗಿಲ್ರಿ, ರಾಧಾಬಾಯಿಯವರು ಹಂಗಿಲ್ಲ. ಅವರು ಚಲೋ ಅದಾರ, ಅವರು ಕಷ್ಟ ಸುಖ ಆದ್ರೆ ಬಂದಾರ. ಹಂಗೇನಿಲ್ರಿ, ಅವರು ಚಲೋ ಅದಾರ. ಇರ್ಲಿಲ್ರಿ, ನನ್ನ ಮಗಳು ಇರ್ತಾ ತಗೋರಿ. ನನ್ನ ಮಗಳು, ನನ್ನ ಹೆಂಡತಿ ಎಲ್ಲರೂ ಇರ್ತಾರ. ಬೇಕಂತಂದ್ರ ನೀವು ಈಗ ಹೆಂಗೋ ಆಕಿ ಬರ್ತಾಳಲ್ರಿ, ನಿಮ್ಮ ಮಂಜ ಮಗ್ಳ ಮನಿ ಆಕಿ ಬಂದು ಕಸಪಸ ಅಂತಾಳ. ನೀವಿಲ್ಲಂದಾಗ ಆಕಿ ನೋಡ್ಕೊಂತಾಳ. ಆಕಿಗೆ ಹೇಳೋರಿ, ಆಕಿ ಇರ್ತಾಳ. ಯಾಕೆ ತಲೆಕಿಶ್ ಅಂತೀರಿ? ನೀನು ಹೋಗ್ತೀರಪ್ಪ ಇರ್ಪಕ್ಷಿ? ಹ್ಞೂ ರೀ, ನಾನು ಹೋಗಿ ಬರ್ತೀನಿ. ಬ್ಯಾಡ್ಲ ಇರ್ಪಕ್ಷಿ ಬೇಡ. ಮೊನ್ನೆ ನಾನು ನೀನು ಇಬ್ರ ಹೋಗಿ ಅನುಮತ ಆಗೈತಿ. ಇನ್ಯಾವತ್ತೂ ಇಬ್ರು ಹೋಗುದು ಬೇಡಪ್ಪ, ಬೇಡ. ನೀನು ನೆಂಚಿ ಜೊತೆಗೆ ಇಲ್ಲೇ ಇರು. ಅವ್ರ ಅಕ್ಕರು ಬರ್ತಾರ, ಆಕಿಗೆಲ್ಲ ನೋಡ್ಕೊಂತಾರ. ನೀನು ಆಕಿದೇನು ನೋಡ್ಕೊಂಡು ತಲೆಕಿಶ ಬೇಡ. ಹಂಗೇನ್ರ ಬೇಕು ಏನ್ರ ತರ್ಬೇಕಂದ್ರೆ ಮುತ್ತಣ್ಣಿಗೆ ಹೇಳಿ ತಂದು ಕೊಡ್ತಾನ. ಇಲ್ಲ ಅಂದ್ರೆ ಬಾ ಹೇಗೆ ಹೇಳು, ಅವ್ನ ತರ್ತಾನ, ಬಾ ಊರ ತೊಗೊಂಬಂದು ಕೊಡ್ತಾನ. ನೀನು ತಲೆಗಿಶ ಬೇಡ. ನಾ ಹೋಗಿ ಬರ್ತೀನಿ. ಇನ್ನು ಅಲ್ಲೊಂದು ಹೋಗ್ಬೇಕ್ರಿ, ನಮ್ಮ ಬೀಗ್ರಿ, ನಮ್ಮ ಸುಜಾತಾರ ತವ್ರ ಮನೆಗೊಂದು ಹೋಗ್ಬೇಕು. ಅಲ್ಲಿ ಆ ಹುಡುಗಿ ಇನ್ನೂ ಸಿಕ್ಕಿಲ್ಲ. ಅದಲ್ಲಿದ್ದು ಏನಾಯ್ತು ಎತ್ತ ಅದನ್ನೊಂದಿಟ್ಟು ಕೇಳ್ಬರಕ್ಕೆ ಹೋಗ್ಬೇಕು. ಯಪ್ಪ ಎಲ್ಲಂತೋಲಿ ಏನಂತ ಮಾಡಲಿ? ಎಲ್ಲ ಕಷ್ಟನು ಯಾಕೆ ನಮ್ಗೆ ತಂದು ಕೊಟ್ಟಿ ಭಗವಂತ? ಸಮಾಧಾನ ಮಾಡ್ಕೊಳ್ರಿ ಕೊಡ್ತಾರ. ಆಗ್ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಸಮಾಧಾನ ಮಾಡ್ಕೊರಿ. ನಾನು ಹೇಳ್ತೀನಿ, ನಮ್ಮ ಆಕಿಗೆ ಹೇಳಿ ಕಳಿಸ್ತೀನಿ.
ನೀವೇನು ಅಡುಗೆದು ತಲೆ ಕೆಸ್ಕೊಬೇಡ್ರಿ. ಆಕಿ ಮಾಡ್ತೇರ್ಗೆ ಏನು ಅಡುಗೆ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಕೊಡ್ತಾ. ನಂಜ್ ಆಗದಿರೋಂಥದ್ದು ಅಡುಗೆ ಮಾಡ್ತಾ. ಆತ್ರಿ ಜಾನ್ ಬಗ್ರ ಪುಣ್ಯ ಬಂತು ನಿಮಗ, ಪುಣ್ಯ ಬಂತು. ಸುಜಾತ ನಮಸ್ಕಾರ, ನಾ ಹೋಗಿ ಬರ್ತೀನಿ ಹಾಗಾದ್ರೆ. ಹ್ಞೂನ್ರಿ, ನಮಸ್ಕಾರ. ಬರ್ರಿ ಯವ್ವ ಸುಜಾತ. ಹಾ ರೀ ಅತ್ತೀರ, ಹೇಳ್ರಿ. ಅತ್ತೀರ ಯಾಕೆ ಅಳಕತ್ತೀರಿ? ಏನಾತ್ರಿ ರೀ? ಏನ್ ಹೇಳ ಯವ್ವ ತಾಯಿ, ಏನ್ ಹೇಳೆ? ನಿನಗೆ ಅನ್ಯಾಯ ಮಾಡಿರ್ಲಲ್ಲವ, ಅದು ಉಣ್ಣಕತ್ತಾಳವ ನಮ್ಮ ಮಾದೇವಿ, ಉಣ್ಣಕತ್ತಾಳ ತಾಯಿ. ಏನಾತ್ರಿ ಅತ್ತೀರ? ಏನ್ ಉಣ್ಣಕತ್ತಾರ? ಏನಾತ್ರಿ? ಎದಕ್ಕೆ ಅಳಕತ್ತೀರಿ ನೀವು ರೀ? ಏನ್ರಿ ಇದು? ಯಾರು ಬಂದದ್ರು? ಯವ್ವ ನಮ್ಮ ಮಾದೇವ್ ಬಂದು ಇಲ್ಲಿದ್ಲಲ್ಲ, ಅವತ್ತು ನಿನ್ನ ಚಿಲಕ ಹಾಕಿ ಪಿಕ್ಚರ್ಗೆ ಹೋಗಿವಂತಂದ್ವಲ್ಲವ ಯವ್ವ, ಅವತ್ತನ ಆಕಿ ಮಗ ನೀರಾಗ ಮುಳುಗಿ ಸತ್ತಾನಂತ ಯವ್ವ, ಸತ್ತಾನಂತ. ಆ ಸುದ್ದಿನ ಊರನ್ನರು ನನಗೆ ಇವತ್ತು ಹೇಳ್ಯಾರ ತಂಗಿ. ಇವತ್ತು ಹೊಂಟಿ ನಾನು ಮಾತಾಡ್ಸಕ್ಕೆ, ಇವತ್ತು ಹೊಂಟಿನಿ ಯವ್ವ. ನನ್ನ ಮೊಮ್ಮಗೆ ಎಷ್ಟು ಚಲೋ ಇತ್ತೆ ಯವ್ವ. ಅಯ್ಯಯ್ಯೋ, ಏನು ಹೇಳಕತ್ತೀರಿ ನೀವು? ಅವ ಉದ್ದಗ ಇದ್ನಲ್ರಿ, ಮಾಡಿ ಬಂದಿದ್ನಲ್ಲ ಅವ ರೀ? ಅಯ್ಯಯ್ಯೋ, ಬಾಯಿ ತುಂಬ ಅತ್ತಿ ಅತ್ತಿ ಅಂತ ಕರೆದು ಎಷ್ಟು ಚಂದ ಮಾತಾಡ್ತಿದ್ನಲ್ರಿ ಅವ ರೀ? ಹ್ಞೂನಯ್ಯಮ್ಮ, ಅವನ ಇನ್ನೊಂದು ವಿಷಯ ರೀ, ಬಹುಶಃ ನೀವು ಟಿ ವಿ ನೈನ್ನಾಗ ನೋಡಿರ್ಬೋದು. ಪಾಪ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರಕತ್ತಿದ್ರು. ಚಿತ್ರದುರ್ಗ ಹತ್ರ, ತುಮಕೂರು ಹತ್ರ ತುಮಕೂರು ಮತ್ತು ಚಿತ್ರದುರ್ಗದ ಹೈವೇ ಒಳಗೆ ನಮ್ಮ ಊರಿಂದ ಕ್ರಷರ್ 5 ಹೋಗಿದ್ವು. ನಾವು ಟ್ರ್ಯಾಕ್ಸ್ ಅಂತೀವಿ ಅದಕ್ಕೆ. ಗಾಡಿ 5 ಕ್ರಷರ್ ಹೋಗಿದ್ವು. ಅದರೊಳಗೆ ಒಂದು ಕ್ರಷರ್ ಆಕ್ಸಿಡೆಂಟ್ ಆಗೈತಿ. ನಮಗೆ ಬೇಕಾದ ತುಂಬ ಪರಿಚಯ ಇರೋಸ್ತ್ರ ಫ್ಯಾಮ್ಲಿ ಒಳಗೆ ಇರೋ ಜನ ಎಲ್ಲ ಅದ್ರಾಗ ಹೋಗಿದ್ರು. ಅದ್ರಾಗ 5 ಮಂದಿ ಸ್ಪಾಟ್. ಅದ್ರೊಳಗೆ ಒಂದು 6 ವರ್ಷದ ಹುಡುಗಿ ಬೇರೆ ಐತಿ. ಅದು ನಿಜವಾಗ್ಲೂ ಕೇಳಿ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಇವತ್ತು. ಆಮೇಲೆ ಮತ್ತು ನಮ್ಮೂರಾಗ ಇವತ್ತು ಭಾಳ ಯಾಕೋ ಶುಕ್ರವಾರನ ಸರಿ ಇಲ್ಲ ಅನ್ನೋ ಥರ ಅನಿಸ್ಬಿಡ್ತು. ಇನ್ನೊಂದು ನಮ್ಮದು ಕಂಟ್ರೋಲರ್ ಅಂತ, ನಮ್ಮೂರಿನ ಕಂಟ್ರೋಲರ್, ಅವರೊಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಮತ್ತೊಬ್ಬರು ನಮ್ಮ ಭಾಳ ಬೇಕಾಗಿರೋರು RSS ಒಳಗೆ ಗುರುತಿಸ್ಕೊಂಡಿದ್ದೆ, ಅವನು ಪವನ್ ಅಂತ ಹೇಳಿ, ಅವಂಗೂ ಆಕ್ಸಿಡೆಂಟ್ ಆಗೈತಿ ಇವತ್ತು. ನಿಜವಾಗ್ಲೂ ನಂಗೆ ವಿಡಿಯೋ ಮಾಡ್ಬೇಕಂತಲೇ ಅನಿಸ್ಲಿಲ್ಲ ಅವೆಲ್ಲ ಕೇಳಿದ ಮೇಲೆ. ಇಷ್ಟು ಬೇಜಾರಾಗ್ಬಿಡ್ತು. TV 9 ಎಲ್ಲದ್ರೊಳಗೂ ಬರಾಕತ್ತೈತ್ರಿ ಅದು ಸುದ್ದಿ, ಅಯ್ಯಪ್ಪ ಸ್ವಾಮಿ ಇದೇ ಥರ ಆಗಿರೋದು. ಪಾಪ ಏನು ಹೇಳ್ರಿ, ಎಷ್ಟು ಅನ್ಯಾಯ ಆಯಿತು. ಅದು ಒಂದು ಬೇಜಾರಾಗೈತಿ. ಕ್ಷಮೆ ಇರಲಿ, ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಅಂಥೇಳಿ. ಬರ್ತಾವೆ ಇವತ್ತೆಲ್ಲ ವಿಡಿಯೋ ಬರ್ತಾವೆ. ಆಮೇಲೆ ಆ ಚಾನಲ್ ಒಳಗೆ, ನಮ್ಮ ಜವಾರಿ ದೇಸಿ ಕಾರ್ಟೂನ್ ಚಾನಲ್ ಒಳಗೆ ನಾನು ಆಲ್ರೆಡಿ 1970s ಹಳ್ಳಿ ಬದುಕಿನ ಸ್ಟೋರಿ ಹಾಕಿನಿ. ದಯವಿಟ್ಟು ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಆಮೇಲೆ ಹಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ರಿ. ಇನ್ನೊಂದು ಕತೆ ಶುರು ಮಾಡ್ತೀನಿ ಇಷ್ಟೊಳಗನ, ಅದು ನಿಂದಿರ್ಸಿರೋ ಕತ್ತಿನ. ದಯವಿಟ್ಟು ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು.